ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಿಗ್ಗೆನೇ ಬಂದ್ಬಿಟ್ಟು ಕೆಳಗಡೆ ಇನ್ನು ಯಾರು ಬಂದಿಲ್ಲ. ಶೂಟಿಂಗಿಗೆ ಹೋಗ್ಬೇಕು. ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ. ಜನರೇಟ್ರ್ ಗಾಡಿ ನಿಲ್ತಿದೆ, ಎಲ್ಲ ಬಂದಿಲ್ಲ ಯಾರು. ನಾನು ಜಲ್ದಿ ಬಂದುಬಿಟ್ಟಿದ್ದೀನಿ ರೆಡಿಯಾಗಿ. ಇದು ನಮ್ಮ ಹೋಟ್ಲು. ಬನ್ನಿ ಸಾಯಂಕಾಲ ಗಂಟೆ ಏನು ನಡೀತದೆ ಶೂಟಿಂಗಲ್ಲಿ ಅಂತ ನೋಡೋಣ. ಬನ್ನಿ ಹೋಗಿ. ಇದು ನಮ್ಮ ಹೋಟ್ಲು, ಕೊಟ್ಟಿರೋದು ಹೋಟ್ಲು. ಬನ್ನಿ ಸಾಯಂಕಾಲ ಗಂಟೆ ಏನೇನು ಮಾಡ್ತಾರೆ ಅಂತ ನೋಡೋಣ. ಲೊಕೇಶನ್ನು ಬಂದಿದ್ದೀವಿ ನೋಡಿ. ಇದು ಲೊಕೇಶನ್ನು. ಬಂಡೆ ಎಲ್ಲ ಹೊಡಿತಾರೆ ಇಲ್ಲಿ, ಯಾಕೆಂದರೆ ಮನೆ ಕಟ್ತಾರಲ್ಲ ಅವ್ರು ಸಿಮೆಂಟ್ ಇಟ್ಕೆ ಮಾಡ್ತಾರೆ ಇಲ್ಲಿ. ಅಲ್ಲಿ ಬಂಡೆ ಇದೆಲ್ಲ ಹೊಡೆದು ಸಿಮೆಂಟ್ ಕಟ್ಟೋ ಜಾಗ. ಇದು ಜಾಗಕ್ಕೆ ಬಂದಿದ್ದೀವಿ. ಗಾಡಿ ಮುಂದೆ ಹೋಗೋಕ್ಕಾಗಲ್ಲ, ಆದ್ದರಿಂದ ಸೇಫ್ಟಿಯಾಗಿ ಗಾಡಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಕ್ಯಾಮ್ರಾ ಗಾಡಿ ಅಲ್ಲಿ ಹೋಗ್ಬೇಕು ಲೊಕೇಶನ್ಗೆ ನಾವು ಶೂಟಿಂಗ್ಗೆ. ಇನ್ನೂ ಎಲ್ಲ ಈಗ ಬರ್ತಾ ಇದ್ದಾರೆ, ನಾವು ಆಲ್ರೆಡಿ ಬಂದಿದ್ದೇವೆ. ಬಂದು ಈಗೆಲ್ಲ ವಾಕ್ ಮಾಡ್ತಾವ್ರೆ. ಟೀ ಕುಡಿದ ಅಲ್ಲಿ ಹೋಗ್ಬೇಕು. ಲಾಸ್ಟ್ ಎಲ್ಲ ಬಂಡೆ ಹೊಡಿಯೋದು. ಸಿಮೆಂಟ್ ಫ್ಯಾಕ್ಟ್ರಿ ಇದು ಮಾಡ್ತಾರಲ್ಲ, ಇಟ್ಕೆ ಫ್ಯಾಕ್ಟ್ರಿ, ಸಿಮೆಂಟ್ ಇಟ್ಟು ಅಂತಾರಲ್ಲ, ಈಗೆಲ್ಲ ದೊಡ್ಡ ಇಟ್ಕೆ ಬಂದಿದ್ದಾವಲ್ಲ ಅವು ಮಾಡೋದಿಲ್ಲಿ ಈ ಜಾಗದಲ್ಲಿ. ಎಲ್ಲ ಬಂಡೆ ಹೊಡೆದು ಎಲ್ಲ ಸಮ ಮಾಡ್ತಾರೆ. ಒಂದು ದಿವಸ ಜನರೇಟ್ರು ಬಂತು, ನೋಡ್ಬೇಕು ಜನರೇಟ್ರ್ ಹೋಗೋ ಜಾಗಕ್ಕಲ್ಲಿ. ಯಾಕೆಂದರೆ ಇನ್ನೂ ಎಲ್ಲ ರೆಡಿ ಮಾಡ್ಕೊತಾರೆ, ಹೋಗೋಕ್ಕಾಗುತ್ತಾ ಇಲ್ವಾ ಗಾಡಿಗಳು ಅಂತ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಇದು ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಯಾಕೆಂದರೆ ರೋಡ್ ಸರಿ ಇಲ್ಲ, ಅದರಿಂದ ಎಲ್ಲ ಬಂಡೆ ಇದ್ದಾವೆ. ಎಲ್ಲ ಗಾಡಿಗಳೆಲ್ಲ ಅಲ್ಲಿಂದ ನಿಂತಿದ್ದಾವೆ. ಇಲ್ಲಿ ಎಲ್ಲ ನೋಡಿ, ಅಲ್ಲೊಂದು ಗಾಡಿ ನಿಲ್ತಿದ್ದಾವೆ. ಇವಾಗ ಹೋಗ್ಬೇಕು ಲೊಕೇಶನ್ಗೆ. ನೋಡಿ ಪಾಪ ಸಾಮಾನೆಲ್ಲ ಅಲ್ಲಿ ಇಳಿಸಿದ್ರು, ಅಲ್ಲಿ ಶೂಟಿಂಗು ಅಂತ. ಆಮೇಲೆ ಡೈರೆಕ್ಟ್ರು ಬಂದಿಲ್ಲ ಅಲ್ಲಿ ಅಂತ ಅಂದರು. ಅದಕ್ಕೆ ಅಲ್ಲಿಂದ ಎಲ್ಲ ಸಾಮಾನು ಹೊತ್ಕೊಂಬರ್ಬೇಕು. ಈಗ ಇಟ್ಟಿರೋಲ್ಲ, ಡೈರೆಕ್ಟ್ರು ಹೋಗ್ತಾ ಇದ್ದಾರೆ. ಇವರು ಹೋಗಿ ಲೊಕೇಶನ್ ಫಿಕ್ಸ್ ಮಾಡ್ಕೋತಾರೆ ಎಲ್ಲಿ ಏನು ಅಂತ. ಕ್ಯಾಮ್ರಿಗೆ ಹೋಗ್ತಿದ್ದಂಗೆ ಫಿಕ್ಸ್, ಇಲ್ಲಿ ರೆಡಿ ಎಲ್ಲ ಸಾಮಾನು ಅಲ್ಲಿ ಹೋಗುತ್ತೆ. ನೋಡಿ ಕುಂತಿದ್ದಾರೆ. ಇವಾಗ ಚಿಕ್ಕ ಯೂಟ್ಯೂಬರ್ ಒಬ್ಬ ಸಾಂಗ್ ಆಡ್ಕೊಂಡು ಮುಂದೆ ಇದನ್ನು ಎಲ್ಲ ಜೋಕರ್ತಾರೆ. ಏನು ಸಾಂಗ್ ಆಡ್ತಾವನು ನೋಡಿ, ಅವನಿಗೆ ಗೊತ್ತಿಲ್ಲ ಏನು ಸಾಂಗ್ ಆಡ್ತಾ ಇದ್ದಾನೆ ಅಂತ. ಆದರೆ ನೀವು ನೋಡಿ ಓಕೆ, ಸಾಂಗ್ ಆಡ್ತಾ ಇದ್ದಾನೆ, ಚೆನ್ನಾಗಿ ಆಡಲಿ. ಆದರೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಕ್ಯಾಮ್ರಾ ರೆಡಿ ಮಾಡೋಣ. ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲ ಕ್ಯಾಮ್ರಾ ಎಲ್ಲ ತೆಗೆದು ಹೊರಗಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ರೆಡಿ ಮಾಡೋಣ. ಇದರಲ್ಲಿ ಎರಡಿದಾವೆ, ಯಾವ್ದು ಬೇಕು ಮನೆ ಅಲ್ಲೇ ಫ್ಲಾಟ್ ಆಗದ್ ನೋಡ ಇಂಥ ಜಾಗಕ್ಕೆ ಒಳ್ಳೆ ಸೈಟ್ ಬೇಕಿಲ್ಲ. ಇಲ್ಲಿದ್ದಾವೆ ಬಸ್ ಅಲ್ಲಿ ತಗೊಂಡ ಯಾರು ಕರಿತಾ ಇಲ್ಲ ಕ್ಯಾಮ್ರಾ ತಗೊಂಬನ್ನಿ ಅಂತ. ಅದರಲ್ಲಿ ಆಂಟಿನೇರ ಎರಡು ಹೋಗಿದ್ದಾವೆ. ಇವರು ಹೋಗಿದ್ರ ಕರ್ಕೊಂಬರಕ್ಕೆ, ನೆನ್ನೆ ಇತ್ತಿಲ್ಲ ಇವರು. ಅಣ್ಣೇ ಜಮೀನಣ್ಣ, ಅದೇ ಫ್ರೇಮ್ ಅಲ್ಲೇ ಕ್ಯಾಮ್ರಾ. ಈಗ ಬಸ್ ಸ್ಟಾಂಡ್ ಇಲ್ಲಿ ಬಂದ್ಬಿಡೆ ಗಾಡಿ. ಓಕೆ ಇಳಿಸ್ಕೊಳ್ಳಿ ಅಲ್ಲೇ ಇಳಿಸ್ಕೊಳ್ಳಿ ಆಮೇಲೆ ಆಯ್ತು. ಹೋಗಿ ಗಿಡ ಓವರ್ಲೆಪ್ ಮಾಡ್ಬಿಟ್ಟು ಇದಾಗಿಂದ ಆದ್ರೆ ತಾನೇ ಬೇಕಾಗಿರೋದು.
ಅವ್ರ ಕಣ್ಣು ಇದೆಲ್ಲ ತೆಗಿತಾ ಇರ್ತಾರೆ ಮುಂಜಾನೆ. ಇದು ಟೇಬಲ್ ಕೊಡ್ತಾರಲ್ಲ ಇವತ್ತು. ಇದು ಮೈಕ್ ಕವರ್ ಬಿದ್ದಿದೆ ನೋಡಿ, ಮೈಕ್ ಕವರು. ಕೆಲಸ ಮಾಡೋದು ಒಂಚೂರು ವಿಡಿಯೋಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಮಾಡಿ ಕೊಡ್ತೀಯಾ? ಆಫೀಸ್ ಕೊಟ್ಟ ಮೇಲೆ ತೊಳ್ಬಿಡೋಣ. ಮುಂದೆ ಡ್ಯಾಶ್ ಬೋರ್ಡ್ ಎಲ್ಲ ನೋಡಿ. ಸೇಫ್ಟಿ ಯಾಕೆ ಚಿಕ್ಕನ್ ಹಾಕಿಬಿಟ್ಟಿದ್ಯಾ? ಊಟ ಮಾಡಿ ಹೌದು, ಕ್ಯಾಮ್ರಾ ಉಟ್ಕೊಂಡು ಯಾವತ್ತು ಇದು ಹಾಕೋ ಟೈಮಲ್ಲಿ ಕ್ಲೋಸ್ ಮಾಡ್ಕೊಡಕ್ಕೆ. ಯಾಕಂದ್ರೆ ಈ ವೆಯ್ಟ್ಗೆ ಇದು ಓಪನ್ ಆಯ್ತು ಆಗ್ತದೆ. ಹಾಕಿವಾಗ ಇದು ಅದರಲ್ಲೇ ಇರಲಿ ನೆಟ್ಟು ಕ್ಯಾಮ್ರಾ ಎಲ್ಲ ರೆಡಿಯಾಗಿದೆ. ಈಗ ಏನಿದ್ರು ಡೈರೆಕ್ಟ್ ಕ್ಯಾಮ್ರಾಮನ್ ಕರೆದಾಗ ಹೋಗ್ತಾ ಇರೋದಷ್ಟೇ. ಎಲ್ಲ ಕ್ಯಾಮ್ರಾ ಎಲ್ಲ ರೆಡಿಯಾಗಿದೆ. ಸಾಮಾನೆಲ್ಲ ಒಳಗೆ ಲೋಡ್ ಮಾಡಿ ರೆಡಿ ನಿಂತಿದ್ದಂಗೆ ಒಳಗೆ ತಗೊಂಡು ಹೋಗ್ತಾ ಇರಬೇಕು. ಕ್ಯಾಮ್ರಾ ಶೂಟಿಂಗ್ಗೆ ಎಲ್ಲ ರೆಡಿಯಾಗಿ ನಿಲ್ತಿದೆ. ಬನ್ನಿ ಯಾರು ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಇವಾಗ ಸ್ಕೀಮರ್ ತತ್ತವ್ರೆ. ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಇವರು ಸ್ಕೀಮರ್ ತಗೊಂಡು ಬರ್ತಾವ್ರೆ. ಅಲ್ಲಿ ಕ್ಯಾಮ್ರಾ ರೆಡಿಯಾಗಿದೆ. ಅಲ್ಲಿ ಡೈರೆಕ್ಟ್ರು ಕ್ಯಾಮ್ರಾಮನ್ ಎಲ್ಲ ಅಲ್ಲಿ ಕುಂತು ಡಿಸ್ಕಷನ್ ಮಾಡ್ತಾವ್ರೆ. ಅದೇ ಲೊಕೇಶನ್ನು, ಶೂಟಿಂಗ್ ಮಾಡೋ ಜಾಗ. ಈ ಜಾಗದಲ್ಲಿ ಶೂಟಿಂಗ್ ಮಾಡಬೇಕು. ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳು ಮಧ್ಯಲಿದೆ ಜಾಗ. ನೋಡಿ, ಇಲ್ಲಿ ಲೈಟ್ನವರೆಲ್ಲ ಇಳಿಸ್ಕೊಂಡು ಅವರೆಲ್ಲ ರೆಡಿ ಮಾಡ್ಕೊತಾವ್ರೆ. ಎಲ್ಲ ರೆಡಿ ಮಾಡ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಜನರೇಟ್ರ್ ಗಾಡಿ ಹಾಕಿ ಲೈಟ್ ಆನ್ ಮಾಡೋದಕ್ಕೆ ರೆಡಿ ಮಾಡ್ಬೇಕೆಲ್ಲ. ಎಲ್ಲ ಇಳಿಸ್ಕೊಂಡು, ಯಾಕೆಂದರೆ ಅಲ್ಲಿ ಇಳಿಸ್ಕೊಂಡಿದ್ರಲ್ಲ, ಅದರಿಂದ ಫಸ್ಟೇ ಎಲ್ಲ ಹೊತ್ಕೊಂಬಂದ್ಬಿಟ್ರು ಅಲ್ಲಿ ಅಂತ. ಈಗೇನಿದ್ರು ಡೈರೆಕ್ಟು ಜನರೇಟ್ರಿಂದ ಪವರ್ ಒಂದೇ ಕೊಡೋದಷ್ಟೇ ಕೆಲಸ. ಗಾಡಿ ಬಂದು ನಿಂತ್ಕೊತು ಕೊಡ್ತಾ ಇರೋದೇ ಕೆಲಸ. ಇಲ್ಲಿ ನೋಡಿ, ಸೆಕೆಂಡ್ ಕ್ಯಾಮ್ರಾ ರೆಡಿ, ಫೋಕಸ್ ಫುಲ್ಲ ರೆಡಿ ಮಾಡ್ಕೊತಾವ್ರೆಲ್ಲ. ಹೆಂಗೆ ಏನು ಅಂತ ಅವರೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೊತಾವ್ರೆ. ಲೆನ್ಸು ಎಲ್ಲ ಫೋಕಸ್ ಚೆಕ್ ಮಾಡ್ಕೋಬೇಕಲ್ಲ. ಅದರಿಂದ ರಾಮ್ ಅಂತ ಫೋಕಸ್ ಫುಲ್ಲರು, ಅವರು ದೊಡ್ಡ ಫೋಕಸ್ ಫುಲ್ಲರು. ಇವತ್ತಿನ ಟೈಮಲ್ಲಿ ಎಲ್ಲ ಚೆಕ್ ಮಾಡ್ಕೋತಾರೆ. ಅದು ಹಿಂಗೆ ಇದು ಹಿಂಗೆ ಸೆಕೆಂಡ್ ಕ್ಯಾಮ್ರಾ ಅಲ್ವಾ, ಅದರಿಂದ ಚೆಕ್ ಮಾಡ್ಕೊತಾ ಇದ್ದಾರೆ ಅವರು ಸುತ್ತ. ನೋಡಿ, ನಮ್ಮ ಅಣ್ಣ ಹತ್ರ ನೀರು ತುಂಬ್ತಾವ್ರೆ. ಇವ್ರು ಮನೆಗಿರ್ತಾರಲ್ಲಿ ಕುಡಿ ಇಲ್ಲೇನಿದೆ ನೀರು ಅಂತ ಅವರೇ ನೀರು ಕೊಡ್ಬೇಕು ನಮಗೆ. ಇವ್ರು ನೋಡಿ ಸ್ಲೈಡು ರೆಡಿ ಮಾಡ್ಕೊತಾವ್ರೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ವಾಶ್ ಮಾಡಿ ನೀಟಾಗಿ ಕಾಣಬೇಕು. ಅದರಿಂದ ಎಲ್ಲ ಸ್ಲೈಡ್ ರೆಡಿ. ಅಲ್ಲಿ ಸ್ಕೀಮರ್ ಕಟ್ತಾ ಇದ್ದಾರೆ. ಗಾಳಿ ಸಿಕ್ಕಾಪಟ್ಟೆ ಬೇರೆ, 20x20 ಸ್ಕೀಮರು, ಸಿಕ್ಕಾಪಟ್ಟೆ ಗಾಳಿ. ಸ್ಲೈಡ್ ಏನಪ್ಪ ಅಂದರೆ ಇದು ಫುಲ್ಲು ಕ್ಯಾಮ್ರಾ ಮಡಗು ಅಂದಾಗ ಇಲ್ಲಿ ಕೆಳಗಡೆ ಫುಲ್ಲು ಇಟ್ಬಿಟ್ಟು ಹಿಂಗೆ ಹಿಂದೆ ಮುಂದೆ ಮಾಡಲಿಕ್ಕಿದು. ಯಾಕೆಂದರೆ ಫುಲ್ ಕ್ಯಾಮ್ರಾ ಲೋ ಹೋಗಲ್ವಲ್ಲ, ಬೇರೆ ಟ್ರ್ಯಾಕು ಇವೆಲ್ಲ ಹಾಕಿದರೆ. ಅದರಿಂದ ಇವು ಸ್ಕೀಮರ್ ಕಟ್ತಾ ಇದ್ದಾರೆ ಅಣ್ಣದಿರೆಲ್ಲ. ರೈಲ್ ಮಾಡು. ಬಂತ ಕಲ್ಲು बांध रहे देखो ये पूरा डब्बे बोल रहा है। बस छोड़ो भाई, कितना कर रहा है? सीधा दिलों ने साउंड उल्टा बन्नी लेना नहीं बस करो।
ಡೈರೆಕ್ಟರ್ದು ಕ್ಯಾಮ್ರಾಮ್ಯಾನು ಫಸ್ಟ್ ಪಿಕ್ಚರು. ಇದರೊಳಗೆ ಯಂಗ್ ಬಾಯ್, ನ್ಯೂ ಯಂಗ್ ಬಾಯ್ ಪವನ್ ಅಂತ ಕ್ಯಾಮ್ರಾಮ್ಯಾನು ಹೊಸ್ದಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ರೆಡಿ ಮಿನಿ ಎಲ್ಲೋಕೆ ಆಕ್ಷನ್ ಮ್ಯಾನೇಜರ್ ಯಾರು ತೋರಿಸ್ತಾರೆ ಸರ್ ಎವಿಡೆನ್ಸು? ಇಲ್ಲಿ ಈ ಕಡೆನಾ ರೈಟು? ಫೋಕಸ್ ಫುಲ್ಲರ್ ಗಾಡಿಗೆ ಬಂದು ಆರಾಮಾಗಿ ಕುಂತಿದ್ದಾರೆ. ಸೌಂಡ್ ರೆಕಾರ್ಡಿಸ್ ಪಾಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೌಂಡ್ ರೆಕಾರ್ಡಿಸು, ಮೈಕು, ಇದು ಎಲ್ಲ ಅವರವರು ರೆಡಿ ಮಾಡ್ಕೊ. ಇವರು ಸ್ಟಡಿ ಕ್ಯಾಮು, ಕಿಂಬಲ್ಲು ಎಲ್ಲ ಇದು ಸಪ್ರೇಟು. ಇದು ಬೆಟ್ಟ ಗುಡ್ಡ ಇವರು ಸಪ್ರೇಟ್ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರು ರೆಡಿ ಮಾಡ್ಕೊಂಡಾಗಿದೆ. ಈಗ ಇವರು ಮ್ಯಾನೇಜರ್ ನಿಂತಿದ್ದಾರೆ ರೆಡಿನಾ ಅಂತ. ಸೌಂಡು ಈ ಕಡೆ ನಾನು. ಇದು ನೋಡಿ ಎಷ್ಟು ಸುಂದರವಾದ ಜಾಗ ಇದೆ, ಬೆಟ್ಟ ಗುಡ್ಡ ಎಲ್ಲ ಅಷ್ಟು ದೂರದಲ್ಲಿದ್ದಾರೆ ಎಲ್ಲ. साउंड रिकॉर्डिंग कैमरा रेडी है. ಫುಲ್ ಸರ್ಕಸ್. ಗಾಡಿ ಶೇಕ್ ಮಾಡ್ಬೇಡ್ರಿ, ಗಾಡಿ ಮುಟ್ಬೇಡ್ರ ಪ್ಯಾರನ. ಸೇಫ್ಟಿಗೆ ಯಾರು ಇರ್ರಿ ಇಲ್ಲಿ. हाय नमस्ते. देखो टीटी के ऊपर से कैमरा चढ़ा हुआ. ಅಣ್ಣ ರೆಡಿ ಸರ್ ನಾವು. शूटिंग जंगल को ऊपर टेरिस को पकड़ा. ಪಿಂಕು ತೆಗೆದ್ಬಿಡಂಗೆ. ಪಿಂಕು ಮತ್ತೆ ಫಸ್ಟ್ ಶರ್ಟ್ ಔಟ್. ಅಲ್ಲ ವರ್ಷಕ್ಕೆ ಫುಲ್ ಮೈ ವರ್ಷಕ್ಕಾಗಲ್ಲ ಅದಕ್ಕೆ. ಸಾಕ್ಬಿಡು ದೊಡ್ಡ ಮಾಡ್ಬಿಡ. ರೆಡಿ? ಶರ್ಟ್ ಬೇಡ, ಶರ್ಟ್ ಇನ್ನೊಂದು ತೆಗೆಯಮ್ಮ. ಆ ಶರ್ಟ್ ತೆಗಿ. ಯಾರು ಶರ್ಟ್ ಹಾಕೊಂಡು ಸೀರೆಗಳು ಬಿಡ್ರೋ ಅಂದ್ರೆ ಈಗ ಶರ್ಟ್ ತೆಗೆ. ಫಸ್ಟ್ ಶರ್ಟ್ ಅಪ್ಪಡ ಮಿಕ್ಕಿದಲ್ಲ. ಓಕೆ ಹೋಗು ಎಲ್ಲ ಒಂಚೂರು ಲೆಫ್ಟ್ ಕಳ್ಸ. ಸರಣ ಅವಷ್ಟು ಲೆಫ್ಟ್ ಕಳ್ಸು. ಓಕೆ, ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡಿ, ಇಷ್ಟಪಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಟ್ರೈ ಮಾಡಿದ್ದೇನೆ, ಎಷ್ಟಾಗುತ್ತೆ ಅಷ್ಟು ತೋರ್ಸೋಕ್ಕೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಂದು ಕೇಳ್ತೇವೆ. ಎಂದಿಗೂ
ಓಕೆ ಬಾಯ್ ಬಾಯ್.